ಅಕ್ಟೋಬರ್ 20, 2023 ಕಡೆಯ ದಿನಾಂಕ. Good afternoon all. I, Dr. C. Anita from Food Science and Nutrition Department, will welcome all the students who have been admitted to our department. It can be PG Diploma in Nutrition and Dietetics, or Diploma in Nutrition and Health Education, Certificate Program in Food and Nutrition, MSc in Clinical Nutrition, MSc in Food and Nutrition Sciences, or BSc students of Food Science and Nutrition as well as Home Science. And of course, those who have opted as an elective, the departments, that is the subjects in Food Science and Nutrition, we do welcome you all to the department. Now, I would like to just give a glimpse of the nutrition. We all know that food science and nutrition all are interrelated. Probably you would haven't learned or you would haven't had any idea that even economy of a country depends upon the nutrition. That is to say, if you just take an example of India itself, we know that it is still developing country because we have not reached the point 0.8. We are just in 0.6 as per the universe or the world level of giving the number or for the developing or development or developed country. This economy of India has been related to the food production, and this food production will have a dependency or probably will vary the nutrition also. That means to say it is a vicious cycle. ಒಂದು ರೀತಿಯಾಗಿ ಇದು ಇಂಟರ್ಲಿಂಕ್ ಅಂತ ಹೇಳ್ತೀವಿ. ಇಂಟರ್ಲಿಂಕ್ ಅಂತ ಹೇಳಿದ್ರೇನೋ, ನಮ್ಮ ಎಕಾನಮಿ, ನಮ್ಮ ಭಾರತದ ಎಕಾನಮಿ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ಅಥವಾ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ, ಉತ್ಪನ್ನಗಳು ಜಾಸ್ತಿ ಆಗಬೇಕಾಗತ್ತೆ. ಆ ಉತ್ಪನ್ನ ಜಾಸ್ತಿ ಆದಾಗ ದೆನ್ ವಿ ಗೆಟ್ ಮೋರ್ ಆಫ್ ಫುಡ್ and we consume more of food. So once we consume more of food, definitely we think that we are well nourished. And when we are well nourished, definitely we can work a lot. That means to say, ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಶಕ್ತಿಯುತರಾಗಿರ್ಬೇಕು ಅಥವಾ ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತೀವಿ. ಸೊ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಮಗೆ ಸಫಿಷಿಯಂಟ್ ಆಗಿ ಆಹಾರವನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಅದು ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಎಕಾನಮಿ ಒದಗಿಸ್ಕೊಟ್ಟಾಗ ಮಾತ್ರ ನಮ್ಮ ಭಾರತದ ಅಥವಾ ನಮ್ಮ ದೇಶದ ಎಕಾನಮಿ ಏನಿರುತ್ತೋ ಅದನ್ನು ಕೂಡ ನಾವು ಅಭಿವೃದ್ಧಿಗೊಳಿಸಬಹುದು. ಸೊ ಹಾಗಾಗಿ ಫುಡ್ is very important for each and every person, whether it is man or even the animal, for its sustainability ಅಂತ ಹೇಳ್ತೀವಿ. Probably you have heard about Nutrition Week. Every year we'll have a theme. We'll celebrate Nutrition Week in the month of July or August. And every year the theme will be taken into consideration. Now this year they have given a theme as healthy food giving affordable to all ಅಂತ ಹೇಳಿದ್ದಾರೆ. ಅಂದರೆ ಈ ಆಹಾರ ಅಂತ ಏನಿದೆಯೋ ಪ್ರತಿಯೊಬ್ಬರಿಗೂ ಸಿಗಲಿ ಅನ್ನೋ ಒಂದು ಕಾರಣದಿಂದ ಅಫೋರ್ಡಬಲ್ ಅಂದರೆ ತುಂಬ ಕಾಸ್ಟ್ಲಿ ಆಗಬಾರ್ದು, ಕೈಗೆ ಎಟ್ಕೋದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಇವಾಗ ನಾವು ನೋಡ್ತಾ ಇದ್ದೀವಿ ದೈನಂದಿನದಲ್ಲಿ ಈರುಳ್ಳಿ ರೇಟು ಬಹಳ ಜಾಸ್ತಿ ಆಗಿದೆ, ಕೆಲವು ಸತಿ ಟೊಮ್ಯಾಟೊ ರೇಟ್ ಜಾಸ್ತಿ ಆಗಿದೆ. ತಗೊಳ್ಳೋದು ಹೇಗೆ, ತರಕಾರಿ ಸಿಗುತ್ತಾ, ಹಣ್ಣುಗಳನ್ನ ನಾವು ಅಫೋರ್ಡ್ ಮಾಡ್ಬೋದಾ, ಇವೆಲ್ಲವನ್ನು ನಾವು ನೋಡಿದಾಗ ಇದನ್ನ ಥೀಮ್ ಆಗಿ ಯಾಕೆ ತಗೊಂಡಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಆಹಾರ ಪದಾರ್ಥಗಳೇನಿದೆಯೋ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿದಾಗ naturally we can expect them to have a nutritional healthy life ಅಂತ ಹೇಳ್ಬೋದು. ನ್ಯೂಟ್ರಿಷನ್ ಸ್ಟೇಟಸ್ ಕೂಡ ವೆಲ್ ಅಂತ ಹೇಳ್ಬೋದು ಅಥವಾ ಗುಡ್ ಅಂತ ಒಂದು ನಾವು ಪರಿಗಣಿಸಿದಾಗ ನಮ್ಮ ದೈನಂದಿನ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ನಾವು ನಮ್ಮ ದೇಶದ ಅಭಿವೃದ್ಧಿಗೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಏನಂತ ಮಾಡಲಿಕ್ಕೆ ಕಂಪ್ಲೀಟ್ ಆಗಿ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ವಿ ಸೇ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಲ್ಲೋ ಒಂದು ಕಡೆ ಈ ಒಂದು ಎಕಾನಮಿ ಕಡಿಮೆ ಇರೋದ್ರಿಂದ ಅಥವಾ ಆ ಒಂದು ಇಂಟರ್ ರಿಲೇಷನ್ ನೋಡಿದಾಗ
ಸ್ಟಿಲ್ ವಿ ಸಿ ಮಾಲ್ನ್ಯೂಟ್ರಿಷನ್, ನ್ಯೂನತೆಯ ಕಾಯಿಲೆಗಳು ಬಹಳವಾಗಿ ಕಾಣಿಸ್ತಾ ಇದೆ ನಮ್ಮ ಭಾರತದಲ್ಲಿ. ಎಸ್ಪೆಷಲಿ ನಾವು ಕರ್ನಾಟಕಕ್ಕೆ ಬಂದಾಗ, ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಈಗಲೂ ಕೂಡ ನಾವು ಮಾಲ್ನ್ಯೂಟ್ರಿಷನ್ ವಿವಿಧ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಇಟ್ ಮೇ ಬಿ ಸ್ಟಂಟಿಂಗ್ ಆರ್ ಇಟ್ ಮೇ ಬಿ ವೇಸ್ಟಿಂಗ್ ಆಫ್ ಮಸಲ್ಸ್ ಇರ್ಬೋದು. ಅಂದರೆ ಪ್ರೋಟೀನ್ ನ್ಯೂನ್ಯತೆ ಇರಬಹುದು ಅಥವಾ ಎನರ್ಜಿ ನ್ಯೂನ್ಯತೆ ಇರಬಹುದು. ಸೊ ಈ ಎರಡು ನ್ಯೂನ್ಯತೆ ಇದ್ದಾಗ ನ್ಯಾಚುರಲಿ ಬೇರೆಯ ಪೌಷ್ಟಿಕಾಂಶಗಳು ಅಥವಾ ಪೋಷಣೆ ಏನಿದೆಯೋ ಅದು ಕೂಡ ಅದರ ಮೇಲೆ ಅವಲಂಬಿತವಾಗಿರೋದ್ರಿಂದ ಅದರಲ್ಲಿ ಕೂಡ ನ್ಯೂನತೆಯನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಬೇಕಾದಷ್ಟು ರೀತಿಯ ನ್ಯೂನತೆ ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ. ಕೆಲವು ಒಂದು ಉದಾಹರಣೆ ಕೊಡೋದಾದ್ರೆ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್, PEM ಅಂತ ಹೇಳ್ತೀವಿ. ಅಲ್ಲಿ ತೂಕ ಕಡಿಮೆ ಆಗಿರೋದು ಅಥವಾ ಬೆಳವಣಿಗೆ ಕುಂಠಿತವಾಗಿರುವಂಥದ್ದು, ವೆನ್ ಯು ಜಸ್ಟ್ ಕಂಪೇರ್ ಇಟ್ ವಿತ್ ದಿ ನಾರ್ಮಲ್ ಹೆಲ್ತಿ ಪರ್ಸನ್. ಸೊ ಹಾಗೇನೆ ವಿ ಹ್ಯಾವ್ ಗಾಟ್ ವೈಟಮಿನ್ A ಡೆಫಿಷಿಯನ್ಸಿ ವಿಚ್ ಇಸ್ ಸೀನ್ ಇನ್ ದ ಚಿಲ್ಡ್ರನ್. ಸೊ ಅವರ ಒಂದು ದೃಷ್ಟಿಯನ್ನ ಹಾಳು ಮಾಡುತ್ತಂತ ಅಥವಾ ನ್ಯೂನತೆಯಿಂದ ದೃಷ್ಟಿ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಅನೀಮಿಯಾ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಐರನ್ ಡೆಫಿಷಿಯನ್ಸಿ ಅಂತ ಕಬ್ಬಿಣಾಂಶದ ನ್ಯೂನತೆಯನ್ನ ಕೂಡ ನೋಡ್ತಾ ಇದ್ದೀವಿ. ಈ ಕಬ್ಬಿಣಾಂಶದ ನ್ಯೂನತೆಯಿಂದ ಆಗುವಂತಹ ದುಷ್ಪರಿಣಾಮಗಳು ಬಹಳವಾಗಿದೆ. ಯಾಕಂದ್ರೆ ಬೆಳೆಯುವಂತಹ ಮಕ್ಕಳಲ್ಲಿ ಇದು ನ್ಯೂನತೆ ಕಂಡಾಗ it will affect their academic performance also. So you have to remember, not just growth or whatever it is, it affects the academic performance. So ಇದು ಹೋಲಿಸ್ಟಿಕ್ ಆಗಿ ನಾವು ಈ ಒಂದು ನ್ಯೂನತೆ ಕಾಯಿಲೆನ ನೋಡ್ತಾ ಇದ್ದೀವಿ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ it is not just these younger children we are seeing anemia. Anemia is been thought to be, ಮೊದಲೆಲ್ಲಾನು ಬರೀ ಹೆಣ್ಣು ಮಕ್ಕಳಲ್ಲಿ ಋತುಮತಿಯಾದಂತಹ ಸಂದರ್ಭದಲ್ಲಿ, ಋತುವಾಗುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ವಿಸರ್ಜನೆ ಆಗೋದ್ರಿಂದ ಅಲ್ಲಿ ಈ ಒಂದು ಐರನ್ ಡೆಫಿಷಿಯನ್ಸಿ ಕಾಮನ್ ಆಗಿರುತ್ತೆ ಅನ್ಕೊಂಡ್ವಿ. ಬಟ್ ವಿ ಹ್ಯಾವ್ ಟು ಬಿಲೀವ್ ದಿಸ್ ಬಿಕಾಸ್ ವಿ ಆರ್ ಸೀಯಿಂಗ್ ಐರನ್ ಡೆಫಿಷಿಯನ್ಸಿ ಇವನ್ ಇನ್ ಬಾಯ್ಸ್ ಆಲ್ಸೋ, ಎಸ್ಪೆಷಲಿ ವಿತ್ ಅಡೋಲಸೆಂಟ್ ಬಾಯ್ಸ್. ಹಾಗೇನೆ ವಿ ಹ್ಯಾವ್ ಸೀನ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ನಾವು ಎಲ್ಲರಲ್ಲೂ ನೋಡ್ತಾ ಇದ್ದೀವಿ. ಅಡೋಲಸೆಂಟ್ ಚಿಲ್ಡ್ರನ್ ಅಲ್ಲಿ ಈ ಒಂದು ಕಾಯಿಲೆನ ಬಹಳ, ಅಥವಾ ನ್ಯೂನತೆಯ ಕಾಯಿಲೆನ ಬಹಳ ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ. ಸೊ ಯಾಕೆ ಇದನ್ನೆಲ್ಲವನ್ನು ನಾವು ನೋಡಿದಾಗ ವೈ ದೀಸ್ ಮಾಲ್ನ್ಯೂಟ್ರಿಷನ್ ಆರ್ ದೀಸ್ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಆರ್ ಕಾಮನ್ ಅಂತ ಹೇಳಿದಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಸೊ ವಾಟ್ ವಿ ವರ್ ಯೂಸ್ ಟು ಇನ್ ದ ಬಿಗಿನಿಂಗ್, ಮೇ ಬಿ ಇಫ್ ಐ ಜಸ್ಟ್ ಟಾಕ್ ಅಬೌಟ್ ಒಂದು 10 ವರ್ಷ 20 ವರ್ಷದ ಹಿಂದಿನ ಮಾತನ್ನ ನಾವು ತಗೊಂಡಾಗ ಅಲ್ಲಿಯ ಜೀವನ ಶೈಲಿನೇ ಬೇರೆ ಆಗಿತ್ತು. ಆದರೆ ಈಗಿನ ಜೀವನ ಶೈಲಿ ಬಹಳ ವ್ಯತ್ಯಾಸ ಇದೆ. ಇಟ್ ಇಸ್ ಮೇಡ್ ಈಸಿ ಫಾರ್ ಅಸ್. ಅಟ್ ಅ ಬಟನ್ ಪ್ರೆಸ್ ವಿ ಗೆಟ್ ಎವ್ರಿಥಿಂಗ್. ನಾನು ಕೂತಿದ್ದ ಜಾಗದಲ್ಲೇನೆ ನನಗೆ ಊಟ ಕೂಡ ಬರುವಂತಹ ಒಂದು ಟೆಕ್ನಾಲಜಿ ಏನಾಗಿದೆ ಇಂಪ್ರೂವ್ ಆಗ್ತಾ ಇದೆ. ಸೊ ಎವ್ರಿಥಿಂಗ್ ದಟ್ ಮೀನ್ಸ್ ಟು ಸೇ ಫಿಸಿಕಲ್ ಆಕ್ಟಿವಿಟಿ ಹ್ಯಾಸ್ ಬಿಕಮ್ ವೆರಿ ವೆರಿ ಲೋ. ನಮಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇದ್ದಾಗ ನಾವು ತಿಂದಂತಹ ಆಹಾರವನ್ನು ಜೀರ್ಣಿಸ್ಕೊಳ್ಳೋಂಥದ್ದು ಹೇಗೆ ಅಥವಾ ಯುಟಿಲೈಸ್ ಮಾಡೋವಂಥದ್ದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಜೊತೆಗೆ ನಮಗೆ ಬೇರೆ ಅಟ್ರಾಕ್ಷನ್ಸ್ ಕೂಡ ಇದೆ. ಬೇರೆ ಅಟ್ರಾಕ್ಷನ್ಸ್ ಎಂದೇನು, ವೆಸ್ಟರ್ನೈಸ್ಡ್ ಕಸ್ಟಮ್ ಅಂತ ಹೇಳ್ತೀವಿ. ವೆಸ್ಟರ್ನೈಸ್ಡ್ ಕಸ್ಟಮ್ ಅಂತ ಹೇಳಿದ್ರೆ ಇಟ್ ಡಸಂಟ್ ಜಸ್ಟ್ ರೆಸ್ಟ್ರಿಕ್ಟ್ ಟು ದ ಕ್ಲೋದಿಂಗ್ ಆರ್ ವೇ ಆಫ್ ಲೈಫ್ ಆರ್ ಸೊ, ಇಟ್ ಹ್ಯಾಸ್ ಈವನ್ ಬೀನ್ ಇನ್ಫ್ಲೂಯೆನ್ಸಿಂಗ್ ದಿ ಫುಡ್ ಹ್ಯಾಬಿಟ್ ಆರ್ ಫುಡ್ ಸೆಲೆಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಮೊದಲು ಒಂದು ನೂಡಲ್ಸ್ ಅನ್ನೋದನ್ನ ನಾವು ಮೊದಲು ಇಂಟ್ರೊಡ್ಯೂಸ್ ಆಯಿತು. ನೂಡಲ್ಸ್ ಆದಮೇಲೆ ವಿ ಹ್ಯಾವ್ ಗಾಟ್ ನಾವು ಪಾಸ್ತಾಸ್ ಆರ್ ವಿ ಹ್ಯಾವ್ ಗಾಟ್ ದ ಪಿಜ್ಜಾಸ್, ಬರ್ಗರ್. ಸೊ ಬೇಕಾದಷ್ಟು ರೀತಿಯಾದ ಈ ಆಹಾರವನ್ನು ನಾವು ನೋಡ್ತಿದ್ವಿ. ಇದನ್ನು ನಾವು ಯೂಶಲಿ ಏನಂತ ಹೇಳ್ತೀವಿ ಅಂದರೆ ಜಂಕ್ ಫುಡ್ಸ್ ಅಂತ ಹಾಕ್ತೀವಿ. ಜಂಕ್ ಫುಡ್ಸ್ ಅಂದ್ರೇನು, ಅಲ್ಲಿ ಹೆಚ್ಚಿನ ಅಂದರೆ ದೇಹಕ್ಕೆ ನಮಗೆ ಬೇಕಾಗಿರೋದಕ್ಕಿಂತ ಜಾಸ್ತಿಯಾಗಿ ಬಹಳ ಜಾಸ್ತಿ ಮಟ್ಟಿಗೆ ಸಿಗುವಂಥದ್ದು. ಅಲ್ಲಿ ಎನರ್ಜಿ ಇರಬಹುದು ಅಥವಾ ಶಕ್ತಿ ಅಂತ ಹೇಳ್ತೀವಿ ಅದಿರಬಹುದು, ಅಥವಾ ಫ್ಯಾಟ್ ಕಂಟೆಂಟ್ ಇರಬಹುದು. ಇವೆರಡು ಸಿಗುತ್ತೆ, ಇನ್ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಿಲ್ಲ. ಹಾಗಾಗಿ ಅದನ್ನ ಜಂಕ್ ಫುಡ್ ಅಂತ ಹೇಳ್ತೀವಿ. ಅದನ್ನ ನಾವು ಎಷ್ಟು ಮಟ್ಟಿಗೆ ಸೇವನೆ ಮಾಡ್ತೀವೋ ಅದರ ಮೇಲೆ ಅವಲಂಬಿತವಾಗಿ ನಮ್ಗೆ ಮಾಲ್ನ್ಯೂಟ್ರಿಷನ್ ಅಥವಾ ಕಾಯಿಲೆಗಳು ಬರುವಂತದ್ದು ಇರಬಹುದು. ನೀವು ಕೇಳ್ಬೋದು, ಮೇಡಮ್ ಮಾಲ್ನ್ಯೂಟ್ರಿಷನ್ ಅಂತ ಹೇಳಿದ್ರೆ ನ್ಯೂನತೆ ಮಾತ್ರನಾ? ಖಂಡಿತ ಇಲ್ಲ.
ಮಾಲ್ನ್ಯೂಟ್ರಿಷನ್ ಅಂದಾಗ ಎರಡು ಕೂಡ ಸೇರುತ್ತೆ. ಎರಡು ಅಂತ ಹೇಳಿದ್ರೆ ಏನು, ಒಂದು ಅತಿ ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೋಷಣೆ ಅಥವಾ ಪೌಷ್ಟಿಕಾಂಶಗಳು ಇದ್ದಾಗೂ ಕೂಡ ನಮಗೆ ಕಾಯಿಲೆಗಳು ಬರುವಂತದ್ದಿರ್ಬೋದು. ಒಂದು ಉದಾಹರಣೆ ಕೊಡೋದಾದ್ರೆ ಸ್ಥೂಲಕಾಯ ಅಂದ್ರೆ ಒಬೇಸಿಟಿ ಅನ್ನೋದನ್ನ ಬಹಳವಾಗಿ ನಾವು ನೋಡ್ತಾ ಇದೀವಿ ಈಗಿನ ಸಿಚುಯೇಷನ್ ಅಲ್ಲಿ. ಎಸ್ಪೆಷಲಿ ಚಿಲ್ಡ್ರನ್ ಅಥವಾ ಮಕ್ಕಳಲ್ಲಿ, ನಾವು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಆ ಮಕ್ಕಳಲ್ಲಿ ನಾವು ಇದನ್ನ ಕಾಣ್ತಾ ಇದೀವಿ. ಸೊ ಯಾಕೆ ಇದೊಂದು ಸ್ಥೂಲಕಾಯತೆ ಬಹಳ ಕಾಮನ್ ಆಗಿದೆ? ಇದನ್ನು ಕೂಡ ನಮ್ಮ ಭಾರತ ದೇಶದ ಒಂದು ಈ ಹೆಲ್ತ್ ಇಶ್ಯೂಸ್ ಅಲ್ಲಿ ಇದು ಒಂದು ಸೇರ್ಕೊಂಡಿದೆ. ಬರೀ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಇತ್ತು, ಆಮೇಲೆ ವೈಟಮಿನ್ ಎ ಡೆಫಿಷಿಯನ್ಸಿ ಇತ್ತು, ಐರನ್ ಇತ್ತು, ಆಮೇಲೆ ಕ್ಯಾಲ್ಸಿಯಂ ಬಂತು. ಈಗ ಈ ಒಂದು ಹೆಚ್ಚು ಅಂದ್ರೆ ಜಂಕ್ ಫುಡ್ಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಇಲ್ಲಿ ನಮಗೆ ಸ್ಥೂಲಕಾಯತೆ ಅನ್ನೋದು ಬರ್ತಾ ಇದೆ. ಈ ಸ್ಥೂಲಕಾಯತೆ ಎಷ್ಟು ಮಟ್ಟಿಗೆ ಡೇಂಜರಸ್ ಅಂತ ಹೇಳಿದ್ರೆ, ಇಟ್ ಗಿವ್ಸ್ ವೇ ಟು ಅಥವಾ ಇಟ್ ಇಸ್ ಲಿಂಕ್ಡ್ ಟು ಅದರ್ ಡಿಸೀಸ್ ಕಂಡೀಷನ್. ಇಟ್ ಕ್ಯಾನ್ ಬಿ ಕಾರ್ಡಿಯೋವಾಸ್ಕ್ಯುಲರ್ ಅಂದ್ರೆ ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ BP ಅಂತ ಏನ್ ಹೇಳ್ತೀವಿ ಅದಿರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಇವನ್ ಟು ದ ವರ್ಸ್ಟ್ ನಮಗೆ ಬೇರೆ ರೀತಿಯಾದ ಕ್ಯಾನ್ಸರ್. ಯಾಕಂದ್ರೆ ಆಹಾರ ಪದಾರ್ಥಗಳಲ್ಲಿ ಸಿಗುವ ಬೆರಕೆಯಾದಂತಹ ಕೆಲವು ಅನ್ವಾಂಟೆಡ್ ಅಡಿಟಿವ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಬೆರಕೆ ಮಾಡಿ ತಯಾರಿಸಿದಂತ ಆಹಾರದಲ್ಲಿ ವಿಷ, ಸಣ್ಣ ಮಟ್ಟಿಗೆ ಪಾಯ್ಸನಸ್ ಅಥವಾ ಕಂಟಾಮಿನೇಷನ್ ಅಥವಾ ಇನ್ಯಾವುದೋ ರೀತಿಯಲ್ಲಿ ನಾವು ಬಳಕೆ ಮಾಡದೇ ಇರುವಂತಹ ಒಂದು ಪದಾರ್ಥಗಳನ್ನ ಹಾಕಿರ್ಬೋದು, ಕಲರ್ ಅಥವಾ ಫ್ಲೇವರ್ ಬರೋದಕ್ಕೆ, ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರೋದಕ್ಕೆ ಅಂತಹ ಪದಾರ್ಥಗಳನ್ನ ನಾವು ತಿಂದಾಗ ಕ್ಯಾನ್ಸರ್ಗೂ ಕೂಡ ದಾರಿ ಮಾಡುತ್ತೆ. ಸೊ ಆ ಒಂದು ಪ್ರಾಬ್ಲಮ್ನ ನಾವು ಅಂದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಪೋಷಣೆ ಅಥವಾ ಪೌಷ್ಟಿಕಾಂಶಗಳನ್ನ ಸೇವಿಸಿದಾಗ ಕೂಡ ಅದನ್ನ ಕಾಯಿಲೆ ಅಂದ್ರೆ ಮಾಲ್ನ್ಯೂಟ್ರಿಷನ್ ಅನ್ನೋ ಒಂದು ಅಂಬ್ರೆಲಾ ಕೆಳಗಡೆ ಮಾಡ್ತೀವಿ. ಸೊ ಇದು ಬರೀ ನ್ಯೂನತೆ ಅಲ್ಲ, ಹೆಚ್ಚಿಗೆ ಸೇವಿಸಿದ್ರು ಬಹಳ ಡೇಂಜರ್ ಆಗುತ್ತೆ. ಅಂದ್ರೆ ಏನು, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಸೇವಿಸಬೇಕು. ಅದಕ್ಕಿಂತ ಜಾಸ್ತಿ ಸೇವಿಸಿದಾಗ ದೇಹ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. So what does it do is it gets reflected back to us itself. It gets reflected back ಅಂತ ಹೇಳಿದ್ರೆ it can be either overweight or obesity, which may lead to cardiovascular, hypertension or cancer, etc. Or if it is not in proper amount, it can lead to underweight or it can lead to any deficiency disorders also. ಸೊ ಎರಡು ರೀತಿಯಾದ ಒಂದು ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಜಂಕ್ ಫುಡ್ಸ್ ಒಂದೇ ಅಲ್ಲ, ಅಥವಾ ಈ ಬೇಕರಿ ಐಟಮ್ಸ್ ಅಂತ ಕನ್ಫೆಕ್ಷನರೀಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಫ್ಯಾಟ್ ಕಂಟೆಂಟ್ ಇರಬಹುದು, ಅಥವಾ ನ್ಯಾಚುರಲ್ ಫ್ಯಾಟ್ ಅಲ್ಲ, ಅದು ನ್ಯಾಚುರಲ್ ಫ್ಯಾಟ್ ಇನ್ ದ ಸೆನ್ಸ್ ಪ್ಲಾಂಟ್ ಸೋರ್ಸಸ್ ಅಲ್ಲದೆ ಇರುವಂತದನ್ನ ಹೈಡ್ರೋಜನೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ, ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಉಪಯೋಗಿಸ್ತಾ ಇರೋದ್ರಿಂದ ಈ ರೀತಿಯಾದ ಒಂದು ಕಾಯಿಲೆಗಳನ್ನ ಅಥವಾ ಸಿಚುಯೇಷನ್ ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಏನಾಗ್ತಾ ಇದೆ ಅಂದ್ರೆ, ಆ ಒಂದು ಹೆಚ್ಚಿಗೆ ಎನರ್ಜಿ ಅಥವಾ ಫ್ಯಾಟ್ ಕಂಟೆಂಟ್ ಇರುವಂತಹ ಆಹಾರವನ್ನು ಸೇವಿಸಿದಾಗ ಅಲ್ಲಿ ಬೇರೆ ಪೋಷಣೆಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, when it is not being supplied naturally, you will have the deficiency also. ಸೊ ಆ ಡೆಫಿಷಿಯನ್ಸಿ ಬಂದಾಗ ಏನಾಗುತ್ತೆ, then naturally ಆ ನ್ಯೂನತೆ, ಆ ಪೋಷಣೆಯಲ್ಲಿ ಅಥವಾ ಪೌಷ್ಟಿಕಾಂಶಗಳಲ್ಲಿ ನ್ಯೂನತೆ ಇದ್ದಾಗ ಏನಾಗುತ್ತೆ, ನ್ಯೂನತೆ ಕಾಯಿಲೆಗಳು ಬರುತ್ತೆ. ನಾ ಹೇಳಿದೆ ಇವಾಗ ಕ್ಯಾಲ್ಸಿಯಂ ಇರ್ಬೋದು, ಐರನ್ ಇರ್ಬೋದು ಅಂತ. ಅದರ ಜೊತೆಗೆ ಈಗ ಮತ್ತೊಂದು ಬರ್ಡನ್ ಅಥವಾ ಸೆಕೆಂಡ್ ಬರ್ಡನ್ ಅಂತ ಅಥವಾ ಡ್ಯೂಯಲ್ ಬರ್ಡನ್ ಅಂತ ಏನ್ ಹೇಳ್ತಾ ಇದ್ರು, ದಟ್ ಇಸ್ ನಥಿಂಗ್ ಬಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಸಣ್ಣ ಪ್ರಮಾಣದಲ್ಲೇ ಇರಬಹುದು, ವೈಟಮಿನ್ಸ್ ಇರಬಹುದು ಅಥವಾ ಮಿನರಲ್ಸ್, ಖನಿಜಗಳಿರ್ಬೋದು ಅಥವಾ ಜೀವಸತ್ವಗಳಿರ್ಬೋದು. ಇವೆರಡೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರೂ ಅದು ನಮ್ಮ ದೇಹದ ಆಗು ಹೋಗುಗಳು ಏನಿದೆಯೋ, ಕಾರ್ಯಗಳ ಏನಿದೆಯೋ ಅದನ್ನ ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಬಹಳ ಅವಶ್ಯಕತೆ ಇದೆ. ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಅದು ಬೇಕಾಗುತ್ತೆ. ಸೊ ಆ ಒಂದು ನ್ಯೂನತೆಯಿಂದ ಏನಾಗುತ್ತೆ, ಆ ಒಂದು ಅಂಗಾಂಗಗಳಿರ್ಬೋದು ಅಥವಾ ಕೆಲಸ ಚಟುವಟಿಕೆಗಳು ಏನಾಗ್ತಾ ಇರುತ್ತೋ ನಾರ್ಮಲ್ ಆಗಿ ಅದು ಸ್ಥಗಿತವಾಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ that is micronutrient deficiency has been found to be very very high among the growing period, in the growing period among the children, and it has become a burden also. So second burden ಅಥವಾ dual burden ಅಂತ ಕೂಡ ಕರೀತಾ ಇದ್ವಿ ಇದನ್ನ. ಸೊ ಹಾಗಾಗಿ
ಹಾಗಾಗಿ ನಾವು ಏನು ಆಹಾರ ಸೇವಿಸ್ತೀವೋ ಅದನ್ನ ಬಹಳ ಸೂಕ್ಷ್ಮವಾಗಿ ನಾವು ಅವಲೋಕಿಸಬೇಕಾಗತ್ತೆ, ಅಥವಾ ಅದರ ಬಗ್ಗೆ ನಾವು ಅಧ್ಯಯನ ಅಥವಾ ತಿಳ್ಕೊಳ್ಬೇಕಾಗತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಯು ಹ್ಯಾವ್ ಬೀನ್ ಅಡ್ಮಿಟೆಡ್ ಟು ಅವರ್ ಡಿಪಾರ್ಟ್ಮೆಂಟ್, ಪ್ರಾಬಬ್ಲಿ ವಿ ವಿಲ್ ಗಿವ್ ಯು, ಅಥವಾ ಇನ್ ಮುಂದೆ ನಿಮ್ಗೆ ನಾವು ಅವೇರ್ನೆಸ್ ಅಂದ್ರೆ ಆಹಾರ ಪೋಷಣೆ ಅಂದ್ರೆ ಏನು, ಪೌಷ್ಟಿಕಾಂಶಗಳು ಅಂತ ಹೇಳಿದ್ರೇನು, ಅಥವಾ ನ್ಯೂಟ್ರಿಯೆಂಟ್ಸ್, ವಾಟ್ ಆರ್ ನ್ಯೂಟ್ರಿಯೆಂಟ್ಸ್ ಅಂಡ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಏನಾಗುತ್ತೆ ಇಫ್ ಇಟ್ ಇಸ್ ನಾಟ್ taken in a proper quantity and quality, and what will happen if it is taken in higher amount ಅನ್ನೋದನ್ನ ನಾವು ಈ ಒಂದು ಪ್ರೋಗ್ರಾಮ್ಗಳಲ್ಲಿ ನಾವು ನಿಮಗೆ ಅರಿವು ಮೂಡಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇದು ಬರೀ ನಿಮಗೆ ಮಾತ್ರ ಸೀಮಿತವಾಗಿರಬಾರ್ದು, ಈವನ್ ಸೊಸೈಟಿ ಆಲ್ಸೋ ಶುಡ್ ಗೆಟ್ ದಿ ಇನ್ಫಾರ್ಮೇಶನ್ ಅನ್ನೋದಕ್ಕೋಸ್ಕರ ಕೆಲವು ಕಾರ್ಯಕ್ರಮಗಳಲ್ಲಿ, ಇವಾಗ ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಅಂಡ್ ಹೆಲ್ತ್ ಎಜುಕೇಶನ್ ಅಂತ ಇರ್ಬೋದು, ಅಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಗಾಟ್ ಕಮ್ಯುನಿಟಿ ಲರ್ನಿಂಗ್ ಆಲ್ಸೋ ಇಸ್ ದೇರ್. ದಟ್ ಇಸ್ ಹೌ ಯು ಗಿವ್ ದ ಮೆಸೇಜ್ ಟು ದ ಕಮ್ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಎವರ್ ಯು ಲರ್ನ್, it should not be restricted to your own knowledge. ನಿಮ್ಮ ಒಂದು ವಿದ್ಯೆ ನಿಮಗೆ ಮಾತ್ರ ಸೀಮಿತವಾಗಿರಬಹುದು, ಅರಿವು ನಿಮಗೆ ಮಾತ್ರ ಸೀಮಿತವಾಗಿರಬಾರ್ದು, ಅದು ಸೊಸೈಟಿನಲ್ಲೂ ಸಮಾಜ ಕೂಡ ಉಪಯೋಗ ಆಗಬೇಕು. ಸೊ ಹಾಗಾಗಿ ಈ ಒಂದು ಅಧ್ಯಯನದಿಂದ ನೀವು ಸಮಾಜ ಕೂಡ ಒಂದು ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಇರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನ್ಯೂಟ್ರಿಷನ್ ಎಜುಕೇಶನ್ ಅನ್ನೋ ಒಂದು ಪೇಪರ್ ಕೂಡ ನಾವು ಇಟ್ಟಿದ್ದೀವಿ. ಸೊ ಈ ನ್ಯೂಟ್ರಿಷನ್ ಎಜುಕೇಶನ್ ಅನ್ನೋ ಒಂದು ಪೇಪರ್ ನಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನೀವು ಈ ಒಂದು ಅಧ್ಯಯನ ಮಾಡಿದ್ದನ್ನ ಅಥವಾ ನೀವು ತಿಳ್ಕೊಂಡಿರೋದನ್ನ ಹೌ ಡು ಯು ಡಿಸ್ಮಿನೇಟ್ ಅಥವಾ ಹೌ ಡು ಯು ರೀಚ್ ದ ಕಮ್ಯುನಿಟಿ, ಹೇಗೆ ನಿಮ್ಮ ಸೊಸೈಟಿನಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೋ ಹೇಗೆ ನೀವು ಅದನ್ನು ಹೇಳ್ತೀರಾ, ಯಾವ ರೀತಿಯಲ್ಲಿ ಹೇಳಿದ್ರೆ ಅವರಿಗೆ ಕನ್ವಿನ್ಸ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ಜಸ್ಟ್ ಟೇಕ್ ಫಾರ್ ಎಕ್ಸಾಂಪಲ್, ನಾವು ಮೀಡಿಯಾದಲ್ಲಿ ನೋಡ್ತೀವಿ, our children, especially when they see the media, they say they want that particular food stuff ಅಂತ. ಯಾವುದೋ ಒಂದು ಬಿಸ್ಕೆಟ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅದಕ್ಕೆ ಒಂದು ಬೊಂಬೆನೋ ಏನೋ ಒಂದು ಫ್ರೀ ಆಗಿ ಬರುತ್ತೆ ಅಂತ ಹೇಳಿದಾಗ ಚೈಲ್ಡ್ ವಿಲ್ ಗೋ ಫಾರ್ ದಟ್ instead of what it is eating ಅನ್ನೋದನ್ನ ಅದು ನೋಡೋದಿಲ್ಲ. And we too buy those things and give it to the children. So ನಾವಿಲ್ಲಿ ಏನು ಯೋಚನೆ ಮಾಡ್ತಿದ್ವಿ, we are just concentrating what is beneficial to the child in terms of his happiness ಅಂತ ಹೇಳ್ತೀವಿ. But if you just concentrate that, divert that instead to the happiness in terms of his health ಅಂತ ಹೇಳಿದಾಗ, definitely we will take care of what food we are giving. So ಆ ಮಗುವಿಗೆ ನಾವು ಏನ್ ಕೊಡ್ತೀವಿ ಅನ್ನೋದನ್ನ ನಮಗೆ ಅರ್ಥ ಆಗುತ್ತೆ. So it is not the nutrition, requirement of nutrition ಅಂದ್ರೆ ಪೋಷಣೆ ಅಥವಾ ಪೌಷ್ಟಿಕಾಂಶಗಳು ಬರೀ ಬೆಳವಣಿಗೆ ಸಂದರ್ಭದಲ್ಲಿ ಅಂದ್ರೆ ಹುಟ್ಟಿನಿಂದ ಮಕ್ಕಳು ದೊಡ್ಡವರು ಆಗೋ ಸಂದರ್ಭದಲ್ಲಿ ಮಾತ್ರ ಬೇಕು. ದೊಡ್ಡವರಾದ ತಕ್ಷಣ adult ಬಂದ ತಕ್ಷಣ it is not necessary. Whatever we are eating, that is more than enough ಅಂತ ಹೇಳಕ್ಕಾಗಲ್ಲ. Every stages of the life ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ it is very important to understand why it is very important. ನ್ಯೂನತೆ ಅಥವಾ ಪೋಷಣೆ ಯಾಕೆ ಬೇಕು ಅಥವಾ ಪೌಷ್ಟಿಕಾಂಶಗಳು ಏನ್ ಕಾರ್ಯ ಆ ಒಂದು ಹಂತದಲ್ಲಿ ಮಾಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ಥಿಂಗ್ಸ್ ಯು ವಿಲ್ ಹ್ಯಾವ್ ಟು tell to the or discuss with the society so that it will benefit to them also. So that is what we are teaching in our department. Now why it is very important? So ಬೆಳೆಯುವ ಹಂತದಲ್ಲಿ ಅಂತ ಹೇಳಿದಾಗ it starts from the womb of the mother. ಸೊ ನಾವು womb of the mother ಅಂತ ಹೇಳಿದ್ರೆ ತಾಯಿ ಗರ್ಭಿಣಿಯಾಗಿದ್ದಾಗರಿಂದಲೂ ಪೋಷಣೆ ಬೇಕಾಗುತ್ತೆ. It is not just what she eats ಅಂತ. Probably you might have seen or you might have heard in the family also. ಒಬ್ರು ಗರ್ಭಿಣಿ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದಾಗ, ಅಲ್ಲಿ ಹಿರಿಯರು ಮನೆಯಲ್ಲಿ ಇದ್ದಾಗ now you should eat more ಅಂತ ಹೇಳ್ತಾರೆ. ನೀನು ಒಬ್ಳೇ ಇಲ್ಲಮ್ಮ, ನಿನ್ನಲ್ಲಿ ಒಂದು ಮಗು ಬೆಳೀತಾ ಇದೆ, ಆ ಮಗುವಿಗೂ ಕೂಡ ನೀನು ಯೋಚನೆ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಆಹಾರ ಬೇಕು ಅಂತ ಹೇಳ್ತಾರೆ. They probably are great grand my parents or our elders did not know the concept, I mean what is there in the food, but they used to say yes, food is required ಅಂತ ಹೇಳ್ತಾ ಇದ್ರು. ಹೆಚ್ಚಿಗೆ ಆಹಾರ ತಿನ್ನಬೇಕು, ನೀನು ಒಬ್ಳಲ್ಲ 2 ಪಟ್ಟು ತಿನ್ನಬೇಕು ಅಂತ ಹೇಳ್ತಿದ್ರು. ಆದರೆ ಅದನ್ನ ಅವ್ರು ಹೇಳ್ತಿದ್ದು ಬಹಳ ಸರಿಯಾಗಿದೆ ಅಥವಾ ಸೂಕ್ತವಾಗಿದೆ. we just take it into the scientific way. We can say that ಪೋಷಣೆ ಅಥವಾ ಪೌಷ್ಟಿಕಾಂಶಗಳ ಒಂದು ಬೇಡಿಕೆ ಏನಿದೆಯೋ ಈ ಒಂದು ಗರ್ಭಾವಸ್ಥೆಯಲ್ಲಿ it gets doubled up.
ಇಟ್ ಇಸ್ ನಾಟ್ ಜಸ್ಟ್ ಫಾರ್ ದಿ ಮದರ್, ತಾಯಿ ಮಾತ್ರ ಅಲ್ಲ, ಬೆಳೆಯುತ್ತಿರುವ ಗರ್ಭದಲ್ಲಿ ಬೆಳೆಯುತ್ತಿರುವ ಭ್ರೂಣಕ್ಕೂ ಬೇಕಾಗುತ್ತೆ ಪೋಷಣೆ ಅಥವಾ ಪೌಷ್ಟಿಕಾಂಶಗಳು. ಅದರ ಜೊತೆಗೆ ತಾಯಿಯಲ್ಲಿ ಆಗುವಂತಹ ಬದಲಾವಣೆ ಏನಿದೆಯೋ ಆ ಬದಲಾವಣೆಗಳಿಗೂ ಕೂಡ ಬೇಕಾಗುತ್ತೆ. ಏನಪ್ಪ ಬದಲಾವಣೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ದಿ ಡೆವಲಪ್ಮೆಂಟ್ ಆಫ್ ದಿ ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂತ, ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಹೃದಯ ಬಡಿತ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ವೇಗವಾಗುತ್ತೆ. ಅದು ವೇಗವಾಗ್ತಿದೆ ಅಂದ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ. ಅಂಡ್ ರಕ್ತದ ವಾಲ್ಯೂಮ್ ಅಂತ ಏನ್ ಹೇಳ್ತೀವಿ ಅದು ಕೂಡ ದೊಡ್ಡದಾಗುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಸೊ ಪ್ರತಿಯೊಂದು ಅಂಗಗಳನ್ನ ನಾವು ತಗೊಂಡಾಗ ಅದು ಬಹಳ ಜಾಸ್ತಿ ಆಗುತ್ತೆ. ಯೂಟ್ರಸ್ ದೊಡ್ಡದಾಗುತ್ತೆ. ಅಮ್ನಿಟಿಕ್ ಫ್ಲೂಯಿಡ್ ಅಂತ, ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಅದು ಪೋಷಣೆ ಅಂದ್ರೆ ತಾಯಿಗೂ ಮತ್ತೆ ಗರ್ಭದಲ್ಲಿ ಬೆಳೆಯುತ್ತಿರುವಂತಹ ಒಂದು ಫೀಟಸ್ ಅಂತ ಏನ್ ಹೇಳ್ತೀವಿ, ಭ್ರೂಣಕ್ಕೂ ಲಿಂಕ್ ಕೊಡುವಂತಹದ್ದು ಈ ಒಂದು ಅಮ್ನಿಯಾಟಿಕ್ ಫ್ಲೂಯಿಡ್ ಇದೆಯಲ್ಲ, ಅದು ಕೂಡ ಬಹಳ ಪೌಷ್ಟಿಕಾಂಶದ ಭರಿತವಾಗಿರುತ್ತೆ. ಅದರಿಂದ ಪೋಷಣೆ ಅಥವಾ ಪೌಷ್ಟಿಕಾಂಶಗಳು ನಡೀತಾ ಇರುತ್ತೆ ಈ ಒಂದು ಭ್ರೂಣಕ್ಕೆ. ಸೊ ಹಾಗಾಗಿ ಎಷ್ಟೋ ಬದಲಾವಣೆಗಳನ್ನ ನೋಡ್ತಿರ್ತೀವಿ. ಸೊ ಹಾಗಾಗಿ ತನ್ನ ಒಂದು ರಿಕ್ವೈರ್ಮೆಂಟ್, then it is the requirement of these changes that is taking place. ಹಾಗೇನೆ the fetus requirement, ಇದೆಲ್ಲವೂ ಸೇರಿ it will be very important, or it is very high when you compare it with the normal adult person. ಸೊ ಹಾಗಾಗಿ ಅಕಸ್ಮಾತ್ ಇಲ್ಲಿ ಪೋಷಣೆ ಕಡಿಮೆ ಆಯಿತು ಅಂತ ಹೇಳಿದಾಗ ದೇರ್ ಆರ್ ಮೆನಿ ಕಾನ್ಸಿಕ್ವೆನ್ಸಸ್. ಏನಾಗುತ್ತೆ, ಡೆಲಿವರಿ ಟೈಮಲ್ಲಿ ಮಗುವಿನ ಪ್ರಾಣಕ್ಕೋ ಅಥವಾ ತಾಯಿಯ ಪ್ರಾಣಕ್ಕೋ ಕುತ್ತು ಬರುವಂತದ್ದು ಅಥವಾ ಡೇಂಜರ್ ಆಗುವಂತದ್ದು ಇರಬಹುದು. ಅಥವಾ ನ್ಯೂನತೆಯಿಂದ ಲೋ ಬರ್ತ್ ವೇಟ್ ಅಂತ ಕೇಳಿದ್ವಿ ಅಲ್ವಾ, ತೂಕ ಬಹಳ ಕಡಿಮೆ 2.5 kgs ಇಂದ ಕೆಳಗಡೆ ಇದ್ದಾಗ ಲೋ ಬರ್ತ್ ವೇಟ್ ಬೇಬಿ ಅಂತ ಹೇಳ್ತೀವಿ, ಅದು ಆಗಿರಬಹುದು. ಅಥವಾ ಮಗು ಹುಟ್ಟಿದ್ರು ಕೂಡ ಆ ಒಂದು ಬೆಳವಣಿಗೆಯಲ್ಲಿ ಕುಂಠಿತವಾಗಿ ನಾರ್ಮಲ್ ಹೆಲ್ತಿ ಚೈಲ್ಡ್ ಅಥವಾ when you can just compare it with the healthy child of a healthy baby, it may not be the same and it gets delayed. ಅಂದ್ರೆ growth and development gets delayed. So ಈ ರೀತಿಯಾದ ಒಂದು ಪ್ರಾಬ್ಲಮ್ ನ ನಾವು ಫೇಸ್ ಮಾಡ್ತೀವಿ. ಹಾಗಾದ್ರೆ ಹುಟ್ಟಿದ ನಂತರ ನಾವು ಏನಕ್ಕಪ್ಪ ಬೇಕು ಪೋಷಣೆ? ಇಲ್ಲೇ ತಾಯಿಯ ದೇಹದಲ್ಲೇ ಹುಟ್ಟಿ ಎಲ್ಲಾ ಪೋಷಣೆ ಅಥವಾ ಪೌಷ್ಟಿಕಾಂಶ ಸಿಕ್ಕದ ಮೇಲೆ ಹುಟ್ಟಿದ ನಂತರ ಯಾಕೆಪ್ಪ ಅಂದಾಗ, ಹುಟ್ಟಿದ ನಂತರ ಕೂಡ ಬೆಳವಣಿಗೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಯೌವನಾವಸ್ಥೆ, ಅಡೋಲೆಸೆಂಟ್, ಅಪ್ ಟು ಅಡೋಲೆಸೆಂಟ್, ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಅಟ್ ಈಚ್ ಸ್ಟೇಜ್ ಇನ್ ಡಿಫರೆಂಟ್ ವೇಸ್. ಸೊ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗುತ್ತೆ. ಆ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆ ಅಂತ ಏನ್ ಹೇಳ್ತೀವಿ, ವಿಕಸನ ಅಥವಾ ಬೆಳವಣಿಗೆ ಅಂತ ಏನ್ ಹೇಳ್ತೀವಿ, ಫಾರ್ ಆಲ್ ದ ಥಿಂಗ್ ಅಟ್ ಎವ್ರಿ ಸ್ಟೇಜ್ ಯು ರಿಕ್ವೈರ್ ದ ನ್ಯೂಟ್ರಿಯೆಂಟ್ಸ್. ಸೊ ಯಾವುದೋ ಒಂದು ನ್ಯೂಟ್ರಿಯೆಂಟ್ ಕಡಿಮೆ ಆಯಿತು ಅಂದ್ರೂ ಕೂಡ ಅಲ್ಲಿ ಏನಾಗಬೇಕಾಗಿರುತ್ತೋ ಆ ಕೆಲಸಗಳ ಅಥವಾ ಗ್ರೋತ್ ಡೆವಲಪ್ಮೆಂಟ್ ಏನಿರುತ್ತೋ ಅದು ನಮಗೆ ಸಿಗೋದಿಲ್ಲ ಅಥವಾ ಆಗೋದಿಲ್ಲ ಸರಿಯಾದ ರೀತಿಯಲ್ಲಿ. ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ವಿಲ್ ಗೆಟ್ಸ್ ಹ್ಯಾಂಪರ್ಡ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಹ್ಯಾವ್ consequences on the adult person. ಆಯ್ತಪ್ಪ, ನಾನು ಅಲ್ಲೂ ಕೂಡ ಪೋಷಣೆ ಚೆನ್ನಾಗಿ ಕೊಟ್ಟಿದ್ದೆ, ಎಲ್ಲವೂ ಸರಿಯಾಗಿ ನಡೀತಾ ಇದೆ, ಹಾಗಿದ್ರೆ ನನಗೆ ಪೋಷಣೆ ಅಥವಾ ಪೌಷ್ಟಿಕಾಂಶಗಳು ಮತ್ತೆ ಅಡಲ್ಟ್ಹುಡ್ ಬಂದಾಗ when I reach adulthood, do I require ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಆದ್ರೆ yes, definitely you require, because now your requirement may not be as higher as it was seen in the previous stages, but definitely to sustain, to live in a normal healthy life, you require the nutrients. You have to concentrate on what is required for your height ಅಂತ. ನಿನ್ನ ದೇಹದ ತೂಕವನ್ನ ಸರಿಯಾದ ರೀತಿಯಲ್ಲಿ ಸಮತೋಲನವಾಗಿಡಬೇಕಾದ್ರೆ you have to follow balanced diet ಅಥವಾ ಸಮತೋಲನ ಆಹಾರವನ್ನ ನೀನು ಫಾಲೋ ಮಾಡಬೇಕಾಗತ್ತೆ. ಹಾಗಿದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಪ್ಪಾ? ನೆಕ್ಸ್ಟ್ ಸ್ಟೇಜ್ ಅಂದ್ರೆ ವೃದ್ಧಾಪ್ಯದಲ್ಲಿ ಏನು ಅಂತ ಹೇಳಿದ್ರೆ, ವೃದ್ಧಾಪ್ಯದಲ್ಲೂ ಕೂಡ ನಾವು ಪೋಷಣೆ ಅಥವಾ ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನಾವು ಬೇಕಾದಷ್ಟು ರೀತಿಯಾದ ಕಾಯಿಲೆಗಳು ಅಂದ್ರೆ ವೃದ್ಧಾಪ್ಯದ ಕಾಯಿಲೆಗಳಿರ್ಬೋದು, ಕಾಯಿಲೆಗಳನ್ನ ನೋಡ್ತಾ ಇರ್ತೀವಿ. ಹಾಗೇನೆ ಅವರ ಒಂದು ಬೇಕಾದಷ್ಟು ಚೇಂಜಸ್ ನಾವು ನೋಡ್ತಾ ಇರ್ತೀವಿ. ಸೊ ಇಟ್ ಕ್ಯಾನ್ ಬಿ ಬೋತ್ ಸೈಕಾಲಜಿಕಲ್ ಚೇಂಜಸ್ ಇರ್ಬೋದು, ಮಾನಸಿಕ ಚೇಂಜಸ್ ಇರ್ಬೋದು, ಅಥವಾ ಫಿಸಿಕಲ್ ಚೇಂಜಸ್ ಇರ್ಬೋದು, ಅಥವಾ ಫಿಸಿಯೋಲಾಜಿಕಲ್ ಚೇಂಜಸ್ ಸಾಧಾರಣವಾಗಿ ಅಥವಾ ಸಾಮಾನ್ಯವಾಗಿ ಆಗುವಂಥದ್ದು. ಅಂದ್ರೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಅದಕ್ಕೆ ತಕ್ಕ ಹಾಗೆ ನಾವು ಪೋಷಣೆ ಅಥವಾ ಪೌಷ್ಟಿಕಾಂಶಗಳನ್ನ ಕೊಡಬೇಕಾಗುತ್ತೆ. ಅಂದ್ರೆ
ಹುಟ್ಟಿದಿಂದ ಹಿಡಿದು ಕೊನೆಯ ದಿನದ ತನಕನೂ ನಮ್ಮ ಈ ಪೋಷಣೆ ಏನಿರುತ್ತೋ ಅದನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ಕೊಡ್ತಾ ಬಂದ್ರೆ ಡೆಫಿನೆಟ್ಲಿ ವಿಲ್ ಹ್ಯಾವ್ ಅ ಹೆಲ್ತಿ ಏಜಿಂಗ್ ಅಂತ ಹೇಳ್ತೀವಿ. ಸೊ ನಮ್ಮ ವೃದ್ಧಾಪ್ಯವನ್ನು ನಾವು ಬಹಳ ಸಂತೋಷವಾಗಿ ಕಳಿಬಹುದು, ಯಾವುದೇ ರೀತಿಯಾದ ಕಾಯಿಲೆ ಇಲ್ಲದೆ ಕಳಿಬಹುದು. ಸೊ ಹಾಗಾಗಿ ಈ ಒಂದು ಪೋಷಣೆ ಅಥವಾ ಪೌಷ್ಟಿಕಾಂಶ ಏನಿತ್ತು ದಟ್ ಇಸ್ ಪ್ಲೇಯಿಂಗ್ ಅನ್ ಇಂಪಾರ್ಟೆಂಟ್ ರೋಲ್ ಫಾರ್ ದಟ್ ಪರ್ಸನ್ ಅಥವಾ ಆ ಇಂಡಿವಿಜುವಲ್ ಪರ್ಸನ್ ನ ಲೈಫ್ ಅಲ್ಲಿ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. That is why we say you need to have a healthy, balanced diet instead of going for a junk food or selection of food is very important ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಿದ್ರೆ ಸಾಕಾ? ನೋ. In the present scenario, as I said, physical activity illದೆ ಇರೋದ್ರಿಂದ you have to concentrate on the physical activity also. Probably you might have observed, ನಾವು ನೋಡ್ತಾ ಇರ್ತೀವಿ, ಹಿಂದೆ ನಾವೆಲ್ಲಾನು ನಾವು ಚಿಕ್ಕವ್ರು ಇರ್ಬೇಕಾದ್ರೆ we used to play outside, ಅಂದ್ರೆ ಮನೆಯಿಂದ ಹೊರಗಡೆ ನಾವು ಎಲ್ಲಾ ರೀತಿಯಾದ ಆಟಗಳನ್ನ ಆಡ್ತಾ ಇದ್ವಿ. ಗೋಲಿ ಇರಬಹುದು, we were playing marble and we used to play hide and seek outside. So ಕಣ್ಣ ಮುಚ್ಚಾಲೆ ಆಟ ಇರ್ಬೋದು, ಬೇಕಾದಷ್ಟು ರೀತಿಯಾದ ಆಟಗಳನ್ನ ನಾವು ಹೊರಗಡೆ ಆಡ್ತಾ ಇದ್ವಿ, ಮನೆಯಿಂದ ಹೊರಗಡೆ ಆಡ್ತಾ ಇದ್ವಿ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಆಟಗಳು ನಮ್ಮ ಒಂದು ಡಬ್ಬ ವಿಶ್ವವಿದ್ಯಾನಿಲಯದಲ್ಲಿ ಆನ್ಲೈನ್ ಕೋರ್ಸ್ಗಳು ಪ್ರಾರಂಭ. BA, BCom, MA, MCom, MBA, MSc ಮ್ಯಾಥಮೆಟಿಕ್ಸ್. ಆನ್ಲೈನ್ ನಲ್ಲೇ ಪ್ರವೇಶಾತಿ, ಆನ್ಲೈನ್ ನಲ್ಲೇ ವ್ಯಾಸಂಗ, ಆನ್ಲೈನ್ ನಲ್ಲೇ ಪರೀಕ್ಷೆ. ಅಕ್ಟೋಬರ್ 20, 2023 ಕಡೆಯ ದಿನಾಂಕ. ವಿಶ್ವವಿದ್ಯಾನಿಲಯದಲ್ಲಿ ಆನ್ಲೈನ್ ಕೋರ್ಸ್ಗಳು ಪ್ರಾರಂಭ. BA, BCom, MA, MCom, MBA, MSc ಮ್ಯಾಥಮೆಟಿಕ್ಸ್. ಆನ್ಲೈನ್ ನಲ್ಲೇ ಪ್ರವೇಶಾತಿ, ಆನ್ಲೈನ್ ನಲ್ಲೇ ವ್ಯಾಸಂಗ, ಆನ್ಲೈನ್ ನಲ್ಲೇ ಪರೀಕ್ಷೆ. ಅಕ್ಟೋಬರ್ 20, 2023 ಕಡೆಯ ದಿನಾಂಕ. ವಿಶ್ವವಿದ್ಯಾನಿಲಯದಲ್ಲಿ ಆನ್ಲೈನ್ ಕೋರ್ಸ್ಗಳು ಪ್ರಾರಂಭ. BA, BCom, MA, MCom, MBA, MSc ಮ್ಯಾಥಮೆಟಿಕ್ಸ್. ಆನ್ಲೈನ್ ನಲ್ಲೇ ಪ್ರವೇಶಾತಿ, ಆನ್ಲೈನ್ ನಲ್ಲೇ ವ್ಯಾಸಂಗ, ಆನ್ಲೈನ್ ನಲ್ಲೇ ಪರೀಕ್ಷೆ. ಅಕ್ಟೋಬರ್ 20, 2023 ಕಡೆಯ ದಿನಾಂಕ. ಈ ಒಂದು ಜಂಕ್ ಫುಡ್ ಅಂತ ಏನು ಹೇಳಿದ್ನೋ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದೆ. ಸೊ ಹೇಗಪ್ಪ ಅಂತ ಹೇಳಿದ್ರೆ ಜಂಕ್ ಫುಡ್ಡಿಂದ ನಾವು ದುಷ್ಪರಿಣಾಮಗಳೇ ಜಾಸ್ತಿ ಆಗಿದೆ. ಆ ಒಂದು ಟೈಮಲ್ಲಿ ನಾವು ಅದನ್ನು ಕನ್ಸ್ಯೂಮ್ ಮಾಡ್ಕೊಂಡು ಅಥವಾ ಸೇವಿಸಿ ಸಂತೋಷ ಪಡ್ತೀವಿ. ಆದರೆ ಅದನ್ನೇ ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡಾದಾಗ ದಟ್ ವಿಲ್ ಹ್ಯಾವ್ ಅನ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದಿ ಹೆಲ್ತ್ ಆಫ್ ದಿ ಇಂಡಿವಿಜುವಲ್. ಸೊ ಅದೇ ರೀತಿಯಾಗಿ ನಾನು ಗ್ಯಾಜೆಟ್ಸ್ ಹೇಳ್ತಿದ್ದೆ, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತಾ ಇದ್ದೆ. ಸೊ ಆ ಫಿಸಿಕಲ್ ಆ್ಯಕ್ಟಿವಿಟಿ ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದಾಗ ನಾ ಹೇಳ್ದೆ, ನಾವು ಹಿಂದೆ ಎಲ್ಲನೂ ಹೊರಗಡೆ ಮನೆಯಿಂದ ಹೊರಗಡೆ ನಾವು ಆಟಗಳನ್ನ ಆಡ್ತಾ ಇದ್ವಿ, ಬೇಕಾದಷ್ಟು ರೀತಿಯಾದ ಆಟ ಆಡ್ತಾ ಇದ್ವಿ. ಗೋಲಿ ಇರಬಹುದು, ಲಗೋರಿ ಅಂತ ಹೇಳ್ಬಿಟ್ಟು, ಅಥವಾ ಹೈಡ್ ಅಂಡ್ ಸೀಕ್, ಕಣ್ಣ ಮುಚ್ಚಾಲೆ ಆಟ, ಹೀಗೆ ಬಹಳ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಿತ್ತು. ಸೊ ವಾಟ್ ಎವರ್ ವಿ ವರ್ ಕನ್ಸ್ಯೂಮಿಂಗ್ ಇಟ್ ವಾಸ್ ಯೂಟಿಲೈಸ್ಡ್ ಓವರ್ ದೇರ್. ಸೊ ನಾವು ಏನೇ ಆಹಾರವನ್ನು ಸೇವಿಸಿದಾಗ ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹ ಅದನ್ನು ಉಪಯೋಗಿಸ್ಕೊಂಡಾಗೇ ಅದಕ್ಕೊಂದು ಅರ್ಥ ಬರೋದು. ನಾವು ಏನು ತಿಂದಿದ್ದೋ ಅದು ಯುಟಿಲೈಸ್ ಆದಾಗೇ ನಾವು ನಮ್ಮ ದೇಹ ಅಥವಾ ನಾವು ಆರೋಗ್ಯವಾಗಿರ್ಬೋದು. ಸೊ ದಟ್ ಮೀನ್ಸ್ ಟು ಸೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಬೇಕಾಗತ್ತೆ. ನಾವು ಮನೆಯಲ್ಲಿ ಕೂತ್ಕೊಂಡು ಬರೀ ಕಂಪ್ಯೂಟರ್ ಮುಂದೆ ಅಥವಾ ಮೊಬೈಲ್ ಇಟ್ಕೊಂಡು ಆಟ ಆಡೋ ಬದಲು
ಹೊರಗಡೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ನ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೊ ದೆನ್ ಪ್ರಾಬಬ್ಲಿ ಅಲಾಂಗ್ ವಿತ್ ದಿ ಕನ್ಸಂಪ್ಷನ್, ಲೆಸ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ಸ್ ಆರ್ ಅವಾಯ್ಡಿಂಗ್ ಜಂಕ್ ಫುಡ್ಸ್ ವಿತ್ ದಿ physical activity modification, we can definitely have or we can definitely lead a healthy life. That means to say ನಮ್ಮ ಆರೋಗ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಂಡು ಬರಬಹುದು. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ನೀವು ಯಾವುದೇ ಪ್ರೋಗ್ರಾಮ್ನ ಆಪ್ಟ್ ಮಾಡ್ಕೊಂಡಿದ್ರು, ವಿ ವಿಲ್ ಬಿ ಡಿಸ್ಕಸಿಂಗ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಅಫ್ಕೋರ್ಸ್ ಅಪಾರ್ಟ್ ಫ್ರಮ್ ದಿಸ್ ವಿ ವಿಲ್ ಇನ್ ಡೆಪ್ತ್ ನಾವು ಕೆಲವು ಕಾಯಿಲೆಗಳ ಬಗ್ಗೆನೂ ಹೇಳ್ತೀವಿ. ಇಟ್ ನೀಡ್ ನಾಟ್ ಬಿ, ಇಟ್ ಕ್ಯಾನ್ ಬಿ ಬೋತ್ ಕಮ್ಯುನಿಕಬಲ್ ಆ್ಯಂಡ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇರ್ಬೋದು. ಲೈಕ್ ಸಾರ್ವಜನಿಕವಾಗಿ ಬರುವಂತಹ ಕಾಯಿಲೆಗಳಂದರೆ ಕಾಲರಾ ಇರ್ಬೋದು, ಮೀಸಲ್ಸ್ ಇರಬಹುದು. ಸೊ ಈ ರೀತಿಯಾದ ಊಫಿಂಗ್ ಕಾಫ್ ಅಂತ ಏನು ಹೇಳ್ತೀವಿ ಅದಿರ್ಬೋದು. ಆಲ್ ದೋಸ್ ಥಿಂಗ್ಸ್ ಆಲ್ಸೋ ವಿಲ್ ಬಿ ಡಿಸ್ಕಸಿಂಗ್ ಆ್ಯಂಡ್ ಹೌ ಯು ಕ್ಯಾನ್ ಮ್ಯಾನೇಜ್ ವಿತ್ ದಿ ನ್ಯೂಟ್ರಿಷನ್ ಅಥವಾ ಫುಡ್ ಅನ್ನೋದನ್ನ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ವೆನ್ ಇಟ್ ಕಮ್ಸ್ ಫಾರ್ ದಿ ಡಿಸೀಸ್ ಕಂಡೀಷನ್, it can be organ disease or it can be the nutritional deficiency diseases or disorders irbodu. Like it can be cardiovascular. What are the modification? Illa madam nanu ಸ್ಥೂಲಕಾಯತೆ ಬಂದ್ಬಿಟ್ಟಿದೆ, what to do, how to manage ಅಂತ ಹೇಳ್ತೀವಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, we have apps where we can directly contact some people over there, or you can look into the apps and then you will be following some diets, crash diets na ಮಾಡ್ತಿದ್ವಿ. Definitely that is not a healthy way of reducing your weight or probably following those things without knowing the knowledge or without having any knowledge about the nutrients or whatever it is. It may lead to disaster also. So you have to be careful while you're following those things through the online or whatever you are going to follow. So ಅದು ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ವಿಧದಲ್ಲಿ ನಾನು ತಗೊಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿರ್ಬೋದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿರೋ ಕಾಯಿಲೆ ಇರ್ಬೋದು, ಯಾವುದೇ ರೀತಿಯಾದ ಕಾಯಿಲೆ ಬಂದಾಗ ನಾನು ಆಹಾರದಲ್ಲಿ ಏನು ಮಾಡಿಫೈ ಮಾಡ್ಕೊಳ್ಬೋದು, ಆಹಾರದಲ್ಲಿ ಮಾಡಿಫೈ ಮಾಡ್ಕೊಂಡಾಗ ಅಥವಾ ಬದಲಾವಣೆ ಮಾಡ್ಕೊಂಡಾಗ ಯಾವುದನ್ನು ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರ್ದು, ಎಷ್ಟು ಮಟ್ಟಿಗೆ ತಗೊಳ್ಬೇಕು, ಎಷ್ಟು ಅದನ್ನ ತೆಗೆದು ಹಾಕ್ಬಿಡ್ಬೇಕು ನನ್ನ ಲಿಸ್ಟ್ ಆಫ್ ಫುಡ್ಸ್ ಅಲ್ಲಿ ಅಥವಾ ಫುಡ್ ಚಾಯ್ಸ್ ಅಲ್ಲಿ, ಆ ಒಂದು ಮಾಹಿತಿ ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಎಷ್ಟೋ ಜನದ ನಾವು ನೋಡ್ತಾ ಇರ್ತೀವಿ, they say that they have gone for crash diets, and especially now adolescent ಹೋದಾಗ they starve themselves ಅಂತ ಹೇಳ್ತೀವಿ. ಅಂದ್ರೆ ಅದು ಒಂದು ರೀತಿಯಾದ ಕಾಯಿಲೆ ಅಂತಾನೆ ನಾವು ಹೇಳ್ತೀವಿ ಈ ಒಂದು ಯೌವನಾವಸ್ಥೆಯಲ್ಲಿ. ಅಂದ್ರೆ ಎಲ್ಲರೂ ಝೀರೋ ಸೈಜು ಆಪ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜಿಮ್ಸ್ ಹೋಗೋದು, ಇನ್ನೇ ಯಾವುದೋ ರೀತಿಯಲ್ಲಿ ಒಂದು ಫಾಲೋ ಮಾಡುವಂತದ್ದು ಇರುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಜಿಮ್ಸ್, ದಟ್ ಇಸ್ ನಾಟ್ ಅನ್ ಇಶ್ಯೂ. ಫಿಸಿಕಲ್ ಆಕ್ಟಿವಿಟಿ ಬೇಕು ಅಂತ ಹೇಳಿದ್ರೆ ಖಂಡಿತ ಹೋಗ್ಬೇಕಾಗತ್ತೆ. ಆದರೆ for you avoid whatever the diet that your modified diet that you want to do. ಅಂದ್ರೆ ಪ್ರೋಟೀನ್ ರಿಚ್ ಡಯಟ್ಸ್ ನ ತುಂಬಾ ಜಾಸ್ತಿ ಪ್ರೋಟೀನ್ ಅಂಶ ಕೊಡುವಂತದ್ದು, ಅದು ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅದು ಆಗದೆ ಇರುವಂತಹ ಒಂದು ಚಾನ್ಸ್. ಅಂದ್ರೆ ಹೆಚ್ಚಿಗೆ ಯಾವುದೇ ಒಂದು ಪ್ರಮಾಣದಲ್ಲಿ ನಾವು ಸೇವಿಸಿದಾಗ ಅದು ನಮ್ಮ ದೇಹ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ನಾನು ಹೇಳಿದೆ ಈಗಾಗಲೇ. ಸೊ ಅಡ್ವರ್ಸ್ ಎಫೆಕ್ಟ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಾಟ್ ಎವರ್ ಯು ಆರ್ ಫಾಲೋಯಿಂಗ್ ಯು ಹ್ಯಾವ್ ಟು ಫಾಲೋ ವೆರಿ ಕೇರ್ಫುಲಿ. ಆಮೇಲೆ ಈ ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇರೋದು ಹೆಚ್ಚಿನ ಪ್ರಮಾಣದಲ್ಲಿ ಸ್ಕಿಪ್ ದ ಮೀಲ್ಸ್. ಸೊ ಅದನ್ನ ನಾನು ಹೇಳಿದೆ, ಒಂದು ಕಾಯಿಲೆ ಅಂತಾನು ಹೇಳ್ತೀವಿ. ಒಂದು ಯುವನಾವಸ್ಥೆಯಲ್ಲಿ ಯೂಶುವಲಿ ವಿ ಸಿ ದಿಸ್ ಇನ್ ಅಡೋಲೆಸೆಂಟ್. ಸೊ ದಿ ಫುಡ್ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತಾನು ಕೂಡ ಕರಿತೀವಿ ಇದಕ್ಕೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಊಟನೇ ಬಿಟ್ಬಿಡುವಂತದ್ದು ಇರ್ಬೋದು, ದೇ ಸ್ಕಿಪ್ ದ ಮೀಲ್ ಆಲ್ಸೋ, ಆರ್ ಸಮಟೈಮ್ಸ್ ದೇ ಲೈಕ್ ಟು ಈಟ್, ದೇ ಕ್ರೇವ್ ಫಾರ್ ಈಟಿಂಗ್ ದಟ್, ದೇ ಈಟ್ ಎವ್ರಿಥಿಂಗ್ ಅಂಡ್ ದೆನ್ ದೇ ಸ್ಟಾರ್ಟ್ ಇಂಡ್ಯೂಸಿಂಗ್ ದೆಮ್ಸೆಲ್ಫ್ ಟು ವಾಮಿಟ್ ದಟ್ ಒನ್ ಅಂತ. ಅಂದ್ರೆ ಅವರೇ ತಾವು ಸ್ವತಃ ಅದನ್ನ ಹೊರಗಡೆ ತರುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ. ಸೊ ಇದೆಲ್ಲವನ್ನು ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ನಾವು ಮಾಹಿತಿ ನಮ್ಮ ಒಂದು ವಿಭಾಗದಿಂದ ಯಾವುದೇ ರೀತಿಯಾದ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ನೀವು ತಗೊಂಡಿದ್ರು, we will be giving to the from the basic information will be given to that. So that means to say food science and nutrition is catering to the society through you people itself. That is the important message that you have to carry. You should not keep whatever your
learning to yourself. Instead, you try to disseminate whatever. ಅಂದರೆ ಹರಡಿ ಅಂತ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸೊಸೈಟಿಗೆ ನೀವು ಅದನ್ನು ಹಂಚ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶವಾಗಿರುತ್ತೆ. And with this few information, I would like to thank you for your patience listening. So thank you, and once again welcome you all to this department, that is Food Science and Nutrition department. Thank you.